ಹಲೋ ಫುಡೀಸ್, ಇವತ್ತು ಲಂಚ್ ಬಾಕ್ಸ್ ಸೀರೀಸು ಮತ್ತೊಂದು ರೆಸಿಪಿ. ತುಂಬ ಹೆಲ್ದಿ ರೆಸಿಪಿ ಕೂಡ ಹೌದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತಡ ಮಾಡದೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸೋಂಪನ್ನು, ನಂತರ ಇದು ಬಂದು ಹೋಲ್ ಗರಂ ಮಸಾಲ ಬರುತ್ತಲ್ಲ, ಪಲಾವ್ಗೆಲ್ಲ ಹಾಕ್ಕೊಳ್ಳೋದು, ಅದನ್ನೆಲ್ಲ ಸೇರಿಸ್ಕೊಂಡು 30 ಸೆಕೆಂಡ್ಸ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿರಿ, ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕಾಗತ್ತೆ. ನಂತರ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಇದು ಕಸೂರಿ ಮೇಥಿ, ಇದನ್ನು ಹಾಕ್ಕೊಳ್ಳಿ. ಫ್ಲೇವರು ತುಂಬ ಚೆನ್ನಾಗಾಗುತ್ತೆ. ಇದಾದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ. ನಂತರ ನೋಡಿ, ಒಂದು 3/4 ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈರುಳ್ಳಿನೂ ಸಹ ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಟೊಮೊಟೊ ಹಣ್ಣನ್ನು ಒಂದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೇಯುತ್ತೆ. ಒಮ್ಮೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ. ಇದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 3 ನಿಮಿಷ ಬೇಯಿಸ್ಕೊಂಡ್ರೆ ಟೊಮೊಟೊನೂ ಸಹ ಸಾಫ್ಟಾಗಿ ಬೆಂದಿರುತ್ತೆ. ಒಪ್ಪನಾಗೂ ಸಹ ಬೇಯಿಸ್ಕೊಬೋದು, ಬಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ. ನಂತರ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ 1 ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದು ಬಂದು ಗರಂ ಮಸಾಲ, ಒಂದು 1/4 ಸ್ಪೂನಿಂದ ಸ್ವಲ್ಪ ಜಾಸ್ತಿ, ಅರ್ಧ ಸ್ಪೂನಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದು ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಸೋಯಾ ಚಂಕ್ಸು. ನಾನು ಇದನ್ನು ಒಂದು 20 ನಿಮಿಷ ಬಿಸಿ ನೀರಲ್ಲಿ ಉಪ್ಪು ಹಾಕಿಬಿಟ್ಟು ನೆನೆ ಹಾಕಿದ್ದೆ. ಅದಾದ ನಂತರ ಪ್ಲೈನ್ ವಾಟ್ರಲ್ಲಿ ಅದನ್ನ ತೊಳೆದ್ಬಿಟ್ಟು ಅದರಲ್ಲಿರ್ತಕ್ಕಂಥ ನೀರನ್ನು ಸ್ಕ್ವೀಸ್ ಮಾಡಿ ತೆಗೆದಿದ್ದೆ. ಇದನ್ನೀಗ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಈ ಮಸಾಲ ಪದಾರ್ಥ ಎಲ್ಲ ಸೋಯಾ ಚಂಕ್ಸಿಗೆ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಮ್ಮೆ ಇದೆಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡೋಣ. ಸೋಯಾದಲ್ಲೂ ಇನ್ನೂ ಸ್ವಲ್ಪ ನೀರು ಇರುತ್ತೆ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ಹಾಗಾಗಿ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿನೇ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆವಾಗಲೇ ನಾವು ಹಾಕಿರೋ ಮಸಾಲೆ ಪದಾರ್ಥ ಎಲ್ಲ ಸೋಯಾಗೆ ಹೊಂದ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಸೋಯಾ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಹಾಗಾಗಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ ತೇವಾಂಶ ಇದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಈಗ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಕುಕ್ಕರ್ಗೆ ರೈಸನ್ನು ಸಹ ಹಾಕಿ ರೆಡಿ ಇಟ್ಕೊಂಡ್ರೆ ಬೇಗನೆ ರೆಸಿಪಿ ಅನ್ನೋದು ಲಂಚ್ ಬಾಕ್ಸ್ಗೆ ರೆಡಿ ಆಗೋಗುತ್ತೆ. ನಾನು ಆಲ್ರೆಡಿ ಕುಕ್ಕರ್ಗೆ ರೈಸ್ ಹಾಕಿ ಇಟ್ಕೊಂಡಿದ್ದೆ, ಅದೂ ರೆಡಿ ಇತ್ತು. 1 ಪೀಸು ಸೋಯಾನ ತೊಗೊಂಡು ಟೇಸ್ಟ್ ಮಾಡಿ ನೋಡಿ. ಇದರಲ್ಲಿ ಏನಾದರೂ ಕಮ್ಮಿ ಇತ್ತಂದರೆ ಈ ಹದದಲ್ಲೇ ಸೇರಿಸ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಲಂಚ್ ಬಾಕ್ಸ್ಗೆ ಬರೀ 1 ಬಾಕ್ಸ್ ಅಷ್ಟು ಮಾತ್ರ ಕಲಿಸ್ತಾ ಇದ್ದೀನಿ. ಉಳಿದಿರೋದು ನಾನು ಎತ್ತಿ ಸೈಡಿಗೆ ಇಡ್ತಾ ಇದ್ದೀನಿ. ನೋಡಿ, ಈಗ 1 ಕಪ್ಪಷ್ಟು ರೈಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತೊಮ್ಮೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ಹೇಗೆ ಅನಿಸ್ತು ಲಂಚ್ ಬಾಕ್ಸ್ ರೆಸಿಪಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.